ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಸ್ಪೀಡ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ 9.3 ನೋಡಿ, ಮೆಷರ್ಮೆಂಟ್ ಆಫ್ ಟೈಮ್ ಅಂದರೆ ಕಾಲದ ಅಳತೆ, ಟೈಮ್ದು ಮೆಷರ್ಮೆಂಟ್. ಅದನ್ನು ಹೇಗೆ ಅಳತೆ ಮಾಡೋದು, ಒಂದು ಸಮಯವನ್ನು ಅಳೆಯೋದು ಹೇಗೆ ಅಂತೇಳಿ. ಮೆಷರ್ಮೆಂಟ್ ಆಫ್ ಟೈಮ್. If you did not have a clock, how would you decide what time of the day it is? ಇವಾಗಾದರೆ ಎಲ್ಲರ ಹತ್ರನೂ ಇದೆ, ಆದರೆ ನಿಮ್ಮ ಹತ್ರ ಯಾವುದೇ ರೀತಿ ಕ್ಲಾಕ್, ಒಂದು ಗಡಿಯಾರ ಆಗಲಿ, ಒಂದು ವಾಚ್ ಆಗಲಿ, ಒಂದು ಮೊಬೈಲ್ ಆಗಲಿ ಏನೂ ಇಲ್ಲ ಅಂದ್ಕೊಳ್ಳಿ. ಅರ್ಥ ಆಯ್ತಾ? ಹಾಗಾದರೆ ಆ ದಿನದಲ್ಲಿ ಇವಾಗ ಎಷ್ಟು ಸಮಯ ಆಗಿದೆ, ಯಾವ ಟೈಮು, ನಾನು ಯಾವ ಸಮಯದಲ್ಲಿದ್ದೀನಿ, ಎಷ್ಟು ಟೈಮ್ ಆಯಿತು ಅಂತ ಹೇಗೆ ತಿಳ್ಕೊಳ್ತೀರಾ? ನಿಮ್ಮ ಹತ್ರ ಗಡಿಯಾರ ಇಲ್ಲ, ಏನೂ ಇಲ್ಲ ಅಂದಾಗ ನೀವು ಆ ದಿನದ ಸಮಯವನ್ನು ಯಾವ ರೀತಿ ಲೆಕ್ಕ ಹಾಕ್ತೀರಾ ಅಂತೇಳಿ ಕೇಳ್ತಿದ್ದಾರೆ. ಹ್ಯಾವ್ ಯು ಎವರ್ ವಂಡರ್ಡ್ ಹೌ ಅವರ್ ಎಲ್ಡರ್ಸ್ ಕುಡ್ ಟೆಲ್ ದ ಅಪ್ರಾಕ್ಸಿಮೇಟ್ ಟೈಮ್ ಆಫ್ ದ ಡೇ ಬೈ ಜಸ್ಟ್ ಲುಕಿಂಗ್ ಅಟ್ ಶ್ಯಾಡೋಸ್? ತುಂಬ ಹಿಂದೆ ನಮ್ಮ ಪೂರ್ವಜರು, ನಮ್ಮ ಹಿರಿಯರು, ಅಜ್ಜ ಮುತ್ತಜ್ಜ ಅವ್ರ ಕಾಲದಲ್ಲೆಲ್ಲ ಯಾವುದೇ ವಾಚ್ಗಳಾಗಲಿ, ಯಾವುದೇ ಮೊಬೈಲ್ಸ್ಗಳಾಗಲಿ, ಯಾವುದೇ ಗಡಿಯಾರ ಏನೂ ಇರಲಿಲ್ಲ ಅಲ್ವಾ? ಅವರು ಸಮಯವನ್ನು ಹೇಗೆ ಹೇಳ್ತಿದ್ರು? ಸೂರ್ಯನನ್ನು ನೋಡಿ, ನೆರಳನ್ನು ನೋಡಿ ಒಂದು ಅಂದಾಜು ಮೇಲೆ ಆ ಸಮಯವನ್ನು ಹೇಳ್ತಾಯಿದ್ರು. ಈಗ ಸೂರ್ಯ ಮುಳುಗೋ ಸಮಯ, ಸೂರ್ಯ ಉದಯಿಸುವಾಗ ಇದಿಷ್ಟೇ ಹೊತ್ತಾಗಿದೆ, ನತ್ತಿ ಮೇಲೆ ಸೂರ್ಯ ಬಂದ, ಮಧ್ಯಾಹ್ನ 12 ಗಂಟೆ ಅನ್ನೋರು. ನೆರಳು ಪಕ್ಕಕ್ಕೆ ಬಂದರೆ, ನೆರಳು ಹಿಂದಕ್ಕೆ ಬಂದರೆ, ನೆರಳು ನಮ್ಮ ನೇರಕ್ಕೆ ಬಂದರೆ ಶ್ಯಾಡೋ, ಅದನ್ನು ನೋಡಿ ಇದು ಇಷ್ಟೇ ಸಮಯ ಅಂತೇಳಿ ಒಂದು ಅಂದಾಜಿನಲ್ಲಿ ಸಮಯವನ್ನು ನಮ್ಮ ಹಿರಿಯರು, ಪೂರ್ವಜರು ಹೇಳ್ತಾಯಿದ್ರು. ಹೌ ವುಡ್ ವಿ ಮೆಷರ್ ಟೈಮ್ ಇಂಟರ್ವಲ್ ಆಫ್ ಎ ಮಂತ್, ಎ ಇಯರ್? ಹೌ ವುಡ್ ವಿ ಮೆಷರ್ ಟೈಮ್ ಇಂಟರ್ವಲ್ ಆಫ್ ಎ ಮಂತ್, ಎ ಇಯರ್? ಒಂದು ತಿಂಗಳು ಅಥವಾ ಒಂದು ವರ್ಷದ ಕಾಲವನ್ನು, ಸಮಯವನ್ನು, ಟೈಮನ್ನು ನಾವು ಹೇಗೆ ಅಳತೆ ಮಾಡ್ತೇವೆ? ಒಂದು ವರ್ಷದ ಅಥವಾ ಒಂದು ತಿಂಗಳಿನ ಸಮಯವನ್ನು ಹೇಗೆ ಅಳತೆ ಮಾಡೋದು? ಅವರ್ ಆನ್ಸಿಸ್ಟರ್ಸ್ ನೋಟಿಸ್ಡ್ ದಟ್ ಮೆನಿ ಇವೆಂಟ್ಸ್ ಇನ್ ನೇಚರ್ ರಿಪೀಟ್ ದೆಮ್ಸೆಲ್ಸ್ ಆಫ್ಟರ್ ಡೆಫಿನೆಟ್ ಇಂಟರ್ವಲ್ಸ್ ಆಫ್ ಟೈಮ್. ಏನು? ಅವರ್ ಆನ್ಸಿಸ್ಟರ್ಸ್ ನೋಟಿಸ್ಡ್, ಆನ್ಸಿಸ್ಟರ್ಸ್ ಅಂದರೆ ನಮ್ಮ ಪೂರ್ವಜರೇನು ನೋಟಿಸ್ಡ್ ದಟ್ ಮೆನಿ ಇವೆಂಟ್ಸ್ ಇನ್ ನೇಚರ್ ರಿಪೀಟ್ಸ್ ದೆಮ್ಸೆಲ್ಸ್ ಆಫ್ಟರ್ ಡೆಫಿನೆಟ್ ಇಂಟರ್ವಲ್ಸ್ ಆಫ್ ಟೈಮ್. ಪ್ರಕೃತಿಯಲ್ಲಿ ನಡೀತಕ್ಕಂಥ ಅನೇಕ ಘಟನೆಗಳು ನಿಗದಿತ ಕಾಲಾವಧಿಗೊಮ್ಮೆ ತಾವೇ ಪುನರಾವರ್ತನೆ ಆಗುತ್ತೆ. ಅಂದರೆ ಒಂದು ನಿರ್ದಿಷ್ಟ ಸಮಯಕ್ಕೆ ಮತ್ತೆ ಅದೇ ಪುನರಾವರ್ತನೆ ಆಗುತ್ತೆ ಅಂತ ನಂಬಿದ್ರು ಎಂಬುದನ್ನು ಗಮನಿಸ್ತಿದ್ರು, ಅದನ್ನು ತಿಳ್ಕೊಂಡಿದ್ರು. ಅಂದರೆ ಒಂದ್ಸತ ಪ್ರಕೃತಿಯಲ್ಲಿ ಏನು ನಡೀತು ಮತ್ತೆ ಪುನರಾವರ್ತನೆ ಆಗುತ್ತೆ, ಮತ್ತೆ ರಿಪೀಟ್ ಆಗುತ್ತೆ ಅದು ಅಂತ ಅದನ್ನು ಗಮನಿಸ್. ಫಾರ್ ಎಕ್ಸಾಂಪಲ್, ದೇ ಫೌಂಡ್ ದಟ್ ದ ಸನ್ ರೈಸಸ್ ಎವ್ರಿ ಡೇ ಇನ್ ದ ಮಾರ್ನಿಂಗ್. ಉದಾಹರಣೆಗೆ ಸೂರ್ಯೋದಯ, ಪ್ರತಿದಿನ ಮುಂಜಾನೆ, ಬೆಳಗ್ಗಿನ ಜಾವ, ಮಾರ್ನಿಂಗ್, ಪ್ರತಿದಿನ ಸೂರ್ಯ ಉದಯಿಸ್ತಾನೆ ಅಲ್ವಾ? ದ ಟೈಮ್ ಬಿಟ್ವೀನ್ one sunrise and the next was called a day. ಸೂರ್ಯೋದಯದಿಂದ ಮುಂದಿನ ಸೂರ್ಯೋದಯದ ನಡುವಿನ ಕಾಲಾವಧಿಯನ್ನು, ಅದರ ಮಧ್ಯೆ ಇದೆಯಲ್ಲ, ಆ ಒಂದು ಕಾಲವನ್ನು, ಸಮಯವನ್ನು ಒಂದು ದಿನ ಅಂತ ಕರಿತಿದ್ರು. ಅಂದರೆ ಈಗ ನಾಳೆ ಅಂತ ನಾವು ಹೇಗೆ ಕರಿತೀವಿ? ನೆಕ್ಸ್ಟ್ ಡೇ ಸೂರ್ಯ ಬಂದಾಗಲೇ ನಾಳೆ ಆಗೋದು ನಮಗೆ ಅಲ್ವಾ? ನಮ್ಗೆಲ್ಲರಿಗೂ ಅಲ್ವಾ? ಅದು ಪ್ರಕೃತಿಯ ನಿಜವಾದ ಸತ್ಯ. ಈಗ ಹಿಂದಿನವರು ಹಾಗೇನೆ, ಇವತ್ತು ಬೆಳಗ್ಗೆ ಸೂರ್ಯ ಉದಿಸಿದ, ಇವತ್ತು ಬೆಳಗ್ಗೆ ಎದ್ದಿದ್ದೀವಿ ಅಂದರೆ ಇನ್ನು ಇವತ್ತೇ ನಾಳೆ ಅಂತ ಅವ್ರು ಕರಿತಿರ್ಲಿಲ್ಲ. ಇವತ್ತೆಲ್ಲ ಬೆಳಗ್ಗೆ ಆಗಿ, ಮಧ್ಯಾಹ್ನ ಆಗಿ, ಸಂಜೆ ಸೂರ್ಯ ಮುಳುಗಿ ಮತ್ತೆ ಇನ್ನು ಸೂರ್ಯ ಹುಟ್ಟೋವರೆಗೂ ಏನು ಮಾಡ್ತಿದ್ರು? ಆ ದಿನವನ್ನೆಲ್ಲ ಒಂದು ದಿನ, ಆ ದಿನ ನೆಕ್ಸ್ಟ್ ಸೂರ್ಯ ಹುಟ್ಟೋವರೆಗೂ, ನೆಕ್ಸ್ಟ್ ಸೂರ್ಯ ಹುಟ್ಟಿದ ಮೇಲೇ ಅದನ್ನು ನಾಳೆ, ನೆಕ್ಸ್ಟ್ ಡೇ ಅಂತ ಕರಿತಿದ್ದಿದ್ದು ಅಲ್ವಾ? ಅಲ್ಲಿವರೆಗೂ ಏನೋ ಆ ದಿನನೇ ಆಗಿರ್ತಿತ್ತು ಅವ್ರಿಗೆ. ಅದು ಒಂದು ದಿನ ಅಂತೇಳಿ ಅವ್ರು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಿದ್ರು. ಅಂದರೆ ಒಂದು ದಿನ ಅಂದರೆ ಒಂದು ಸೂರ್ಯೋದಯ ದಿನ. ಇವತ್ತು ಸೂರ್ಯ ಹುಟ್ಟಿದ್ರೆ ನಾಳೆ ಬೆಳಗ್ಗೆ ಸೂರ್ಯ ಹುಟ್ಟೋವರೆಗೂ ಆ ನಡುವೆ ಸಮಯ ಇದೆಯಲ್ಲ, ಬಿಟ್ವೀನ್ ಸಮಯ, ಆ ಒಂದು ಕಾಲ, ಅದನ್ನು ಅವ್ರು ಏನಂತ ಕರಿತಿದ್ರು? ಒಂದು ದಿನ ಅಂತೇಳಿ ಕರಿತಿದ್ರು. ಇವಾಗಲೂ ಅದೇ ಅಲ್ವಾ? ಅದೇನು ಇಟ್ಕೊಂಡು ಬಂದಿದ್ದೀವಿ. ಸಿಮಿಲರ್ಲಿ, ಎ ಮಂತ್ ವಾಸ್ ಮೆಜರ್ಡ್ ಫ್ರಮ್ 1
ನ್ಯೂ ಮೂನ್ ಟು ದ ನೆಕ್ಸ್ಟ್. ಅದೇ ರೀತಿ ಅವ್ರು ಯಾವ ರೀತಿ ಒಂದು ತಿಂಗಳು ಅಂತ ಹೇಗೆ ಅಳತೆ ಮಾಡ್ತಿದ್ರು, ನಾವಾದರೆ 30 ಡೇಸು 28 ಡೇಸ್ಗೆ ಒಂದು ಮಂತ್ ಅಂತೀವಿ. ಆದರೆ ನಮ್ಮ ಪೂರ್ವಜರು ಎಷ್ಟು ವೈಜ್ಞಾನಿಕವಾಗಿ ಎಷ್ಟು ಅದ್ಭುತವಾಗಿ ಅವರು ಕ್ಯಾಲ್ಕುಲೇಟನ್ನು ಮಾಡ್ತಿದ್ರು ಅನ್ನೋದಕ್ಕೆ ಅದು ಪ್ರಕೃತಿಯಲ್ಲಿ ವಿತ್ ಬೇಸ್ಡ್ ಆನ್ ಸೈಂಟಿಫಿಕ್, ವೈಜ್ಞಾನಿಕವಾಗಿ ಮತ್ತು ಪ್ರಕೃತಿಯಾಗಿ ಅವರು ಎಷ್ಟು ಚೆನ್ನಾಗಿ ಒಂದು ಸಾಂಪ್ರದಾಯಿಕವಾಗೇ ಇರ್ಬೋದು, ಒಂದು ಪ್ರಕೃತಿಯಾಗಿ ಹಾಗೇ ಇರ್ಬೋದು, ಎಷ್ಟು ಚೆನ್ನಾಗಿ ಕ್ಯಾಲ್ಕುಲೇಟ್ ಮಾಡ್ತಿದ್ರು ಅಂದರೆ ಇಲ್ಲಿ ನೋಡಿ. ಸಿಮಿಲರ್ಲಿ ಎ ಮಂತ್ ವಾಸ್ ಮೆಜರ್ಡ್ ಫ್ರಮ್ ಒನ್ ನ್ಯೂ ಮೂನ್ ಟು ದ ನೆಕ್ಸ್ಟ್. ಭೂಮಿಯು ಸೂರ್ಯನ ಸುತ್ತಲಿನ ಒಂದು ಪೂರ್ಣ, ಭೂಮಿ ಏನು ಮಾಡ್ಬೇಕು, ಸೂರ್ಯನ ಸುತ್ತ ಒಂದು ಪೂರ್ಣ ಸುತ್ತಬೇಕಾದ್ರೇನು ಒಂದು ಹುಣ್ಣಿಮೆಯಿಂದ ಮುಂದಿನ ಹುಣ್ಣಿಮೆವರೆಗೆ ಒಂದು ತಿಂಗಳು ಎಂದು ಅಳತೆ ಮಾಡ್ತೀವಿ. ಇವತ್ತು ಹುಣ್ಣಿಮೆ ಆಗಿದೆ, ಚಂದ್ರ ತುಂಬ ಚೆನ್ನಾಗಿ ಬಂದಿದ್ದಾನೆ, ಫುಲ್ ಮೂನು, ಪೂರ್ಣ ಚಂದ್ರ ಬಂದಿದ್ದಾನೆ. ಇವತ್ತು ಹುಣ್ಣಿಮೆ ಅಂದರೆ ಒಂದು ಹುಣ್ಣಿಮೆಯಿಂದ ಚಂದ್ರ ನೋಡಿದರೆ ಸ್ವಲ್ಪ ಸ್ವಲ್ಪ ಅರ್ಧ ಬರುತ್ತೆ, ಮುಕ್ಕಾಲು ಬರುತ್ತೆ, ಫುಲ್ ಬರುತ್ತೆ. ಇವತ್ತು ಹುಣ್ಣಿಮೆ ಅಂತ ಆದರೆ ಇನ್ನು ನೆಕ್ಸ್ಟ್ ಹುಣ್ಣಿಮೆ ಯಾವಾಗ ಬರುತ್ತೆ, ನೆಕ್ಸ್ಟ್ ಹುಣ್ಣಿಮೆ ಬರೋದು ಹೇಳಿ, ಬಂದಂಥ ಚಂದ್ರ 15 ದಿನದವರೆಗೂ ಇದ್ದು ಅದು ಕಳೆದೋಗುತ್ತೆ. ಇನ್ನು 15 ದಿನ ಬಿಟ್ಟು ಅಲ್ಲಿಗೆ 15 30 ಆಯಿತು, 30 ದಿನ ಬಿಟ್ಟು ಮತ್ತೆ ಆ ಚಂದ್ರ ಬರುತ್ತೆ. ಅಂದರೆ ಒಂದು ಹುಣ್ಣಿಮೆಯಿಂದ ಇನ್ನೊಂದು ಹುಣ್ಣಿಮೆಗೆ ಒಂದು ತಿಂಗಳು ಎಂದು ಕರೆಯುತ್ತಿದ್ದರು. ಎ ಇಯರ್ ವಾಸ್ ಫಿಕ್ಸ್ಡ್ ಆಸ್ ದ ಟೈಮ್ ಟೇಕನ್ ಬೈ ದ ಅರ್ತ್ ಟು ಕಂಪ್ಲೀಟ್ ಒನ್ ರೆವಲ್ಯೂಷನ್ ಆಫ್ ದ ಸನ್. ಅದೇ ರೀತಿ ಒಂದು ವರ್ಷ, 1 ಇಯರ್ ಅಂತ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು, ಭೂಮಿಯು ಸೂರ್ಯನ ಸುತ್ತ, ಸೂರ್ಯನೇ ಅಲ್ವಾ ಕೇಂದ್ರ ಬಿಂದು, ಸೂರ್ಯನ ಸುತ್ತ ಒಂದು ಪೂರ್ಣ ಪರಿಭ್ರಮಣೆ ತೆಗೆದುಕೊಳ್ಳುವ ಕಾಲಾವಧಿ, ಒಂದು ಸುತ್ತು ಬರೋದಕ್ಕೆ ಎಷ್ಟು ಸಮಯ ತಗೊಳ್ತೋ ಅದೇ 1 ವರ್ಷ ಎಂದು ನಿರ್ಧರಿಸಲಾಗುತ್ತಿತ್ತು. ಅಂದರೆ ಭೂಮಿ ಸೂರ್ಯನ ಒಂದು ಸುತ್ತು ಹಾಕೋದಕ್ಕೆ 365 ದಿನಗಳು ಬೇಕು. ಅರ್ಥ ಆಗ್ತಿದೆಯಾ? ಭೂಮಿ ಸೂರ್ಯನ ಸುತ್ತಬೇಕು ಅಂದರೆ 365 ದಿನಗಳನ್ನ ತಗೋತಿತ್ತು. ಅದನ್ನು ಅವರು 1 ವರ್ಷ, 1 ಸಂವತ್ಸರ ಅಂತೇಳಿ ಕರೀತಾ ಇದ್ರು ಅಂತ ನಿರ್ಧರಿಸಲಾಗಿತ್ತು. ಆಫ್ಟನ್ ವಿ ನೀಡ್ ಟು ಮೆಷರ್ ಇಂಟರ್ವಲ್ಸ್ ಆಫ್ ಟೈಮ್ ವಿಚ್ ಆರ್ ಮಚ್ ಶಾರ್ಟರ್ ದನ್ ಎ ಡೇ. ಕೆಲವು ಸಂದರ್ಭಗಳಲ್ಲಿ ಒಂದು ದಿನಕ್ಕಿಂತ ಬಹಳ ಕಡಿಮೆ ಕಾಲಾವಧಿಯನ್ನು, ಅಂದರೆ ಒಂದು ದಿನಕ್ಕಿಂತ ಕಡಿಮೆ ಸಮಯವನ್ನು, ದಿನಗಳನ್ನು ಅಳತೆ ಮಾಡಬೇಕಾಗಿ ಬರ್ತಿತ್ತು. ಅಂದರೆ ಯಾವಾಗಲೂ ಒಂದು ಮಂತ್, ಒಂದು ವರ್ಷನೇ ಲೆಕ್ಕ ಹಾಕೊಳ್ಳೋಕ್ಕಾಗಲ್ಲ ಅಲ್ವಾ. ಕ್ಲಾಕ್ಸ್ ಆರ್ ವಾಚಸ್ ಆರ್ ಪರ್ಹ್ಯಾಪ್ಸ್ ದ ಮೋಸ್ಟ್ ಕಾಮನ್ ಟೈಮ್ ಮೆಷರಿಂಗ್ ಡಿವೈಸಸ್. ಅಂದರೆ ಈ ಒಂದು ದಿನದೇನೋ ಗೊತ್ತಾಗುತ್ತೆ ಅಂತ, ಈಗಿಂತ ಕಡಿಮೆ ಸಮಯವನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಹೇಗೆ ಅದನ್ನು ಲೆಕ್ಕಾಚಾರ ಮಾಡೋದು, ಅದಕ್ಕಾಗಿ ಕೆಲವೊಂದು ಕಾಲವನ್ನು ನಿರ್ಧರಿಸುವಂತಹ ಕೆಲವೊಂದು ಸಾಧನಗಳು ಬೇಕಾಗ್ಬಿಡ್ತು. ಆವಾಗ ಏನು ಕಂಡುಹಿಡ್ಕೊಂಡಿದ್ದೆ, ಕ್ಲಾಕ್ ಆರ್ ವಾಚಸ್ ಆರ್ ಪರ್ಹ್ಯಾಪ್ಸ್ ದ ಮೋಸ್ಟ್ ಕಾಮನ್ ಟೈಮ್ ಮೆಷರಿಂಗ್ ಡಿವೈಸ್. ಸಾಮಾನ್ಯವಾಗಿ ಬಳಸುತ್ತಿದ್ದ ಕಾಲವನ್ನು, ಸಮಯವನ್ನು ಅಳತೆ ಮಾಡಲು ಬಳಸುತ್ತಿದ್ದಂತಹ ಸಾಧನಗಳು ಯಾವುದು? ಗಡಿಯಾರ ಅಂದರೆ ಕ್ಲಾಕ್ ಮತ್ತು ಕೈ ಗಡಿಯಾರ ವಾಚ್. ಇವೆರಡು ಸಾಮಾನ್ಯವಾಗಿ ಇಂದಿಗೂ ಸಹ, ಅರ್ಥ ಆಗ್ತಿದೆಯಾ? ವಾಚ್ ಮತ್ತು ಕ್ಲಾಕ್ ಇವೆರಡನ್ನೇ ಸಮಯವನ್ನು ಅಳತೆ ಮಾಡೋದಕ್ಕೆ ಬಳಸ್ತಕ್ಕಂಥ ಸಾಮಾನ್ಯ ಸಾಧನಗಳು. ಹ್ಯಾವ್ ಯು ಎವರ್ ವಂಡರ್ ಹೌ ಕ್ಲಾಕ್ಸ್ ಆ್ಯಂಡ್ ವಾಚಸ್ ಮೆಷರ್ ಟೈಮ್? ಆದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದಲ್ವಾ, ಆ ಕೈ ಗಡಿಯಾರಗಳು, ಮನೆಯಲ್ಲಿರ್ತಕ್ಕಂಥ ಕ್ಲಾಕ್, ಗಡಿಯಾರಗಳು, ವಾಚ್, ಇದು ಕಾಲವನ್ನು ಹೇಗೆ ಅಳತೆ ಮಾಡುತ್ತೆ ಎಂಬ ಕುತೂಹಲ ಇದೆಯಾ ನಿಮಗೆ? ಅದರಿಂದ ಹೇಗೆ ನಿಮಗೆ ಗೊತ್ತಾಗುತ್ತೆ ಅಂತ ನಿಮಗೊಂದು ಡೌಟ್ ಇರ್ಬೋದು ಅಲ್ವಾ. ಅದು ಬರಬೇಕು, ಸೈನ್ಸಲ್ಲಿ ಡೌಟ್ಸ್ ಬಂದ್ರೇ ಅವನು ಒಬ್ಬ ದೊಡ್ಡ ವಿಜ್ಞಾನಿ ಆಗ್ತಾನೆ ಅಂತಾರೆ. ಸಾಮಾನ್ಯವಾಗಿ ಪ್ರಶ್ನೆಗಳು ಹಾಕಬೇಕು, ಪ್ರಶ್ನೆಗಳು ಮೂಡಬೇಕು. ಯಾಕೆ, ಏನು, ಏಕೆ ಹೀಗಾಗುತ್ತೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಬರಬೇಕು. ದ ವರ್ಕಿಂಗ್ ಆಫ್ ಕ್ಲಾಕ್ಸ್ ಈಸ್ ರಾದರ್ ಕಾಂಪ್ಲೆಕ್ಸ್. ಆದರೆ ಆ ಗಡಿಯಾರದ ಕಾರ್ಯ ಇದೆಯಲ್ಲ, ಅದು ಹೇಗೆ ನಡೆಯುತ್ತೆ, ಅದು ಹೇಗೆ ಸಮಯವನ್ನು ನಿರ್ಧರಿಸುತ್ತೆ ಅಂತ ಅದನ್ನು ತಿಳಿಸೋದು ತುಂಬ ಸಂಕೀರ್ಣ, ಬಹಳ ಸಂಕೀರ್ಣವಾದದ್ದು. ಅದನ್ನು ಹೇಳೋದು ತುಂಬ ದೊಡ್ಡದದು. ಬಟ್ ಆಲ್ ಆಫ್ ದಮ್ ಮೇಕ್ ಯೂಸ್ ಆಫ್ ಸಮ್ ಪಿರಿಯಾಡಿಕ್ ಮೋಷನ್. ಆದರೆ ಇವೆಲ್ಲ ಏನು ಆವರ್ತಕ ಚಲನೆಯನ್ನು ಉಪಯೋಗಿಸ್ಕೊಳ್ಳುತ್ತೆ. ಈ ಗಡಿಯಾರಗಳೆಲ್ಲವೇನು ಒಂದು ಆವರ್ತಕ ಚಲನೆ, ಒಂದು ರೌಂಡ್ ಕ್ಲಾಕ್ ವೈಸ್ ಆವರ್ತಕ ಚಲನೆಯನ್ನು ಉಪಯೋಗಿಸ್ಕೊಳ್ಳುತ್ತೆ. ಪಿರಿಯಾಡಿಕ್ ಮೋಷನ್ ಮೂಲಕ ನಡೆಯುತ್ತೆ. ವಾಚ್ದು, ಕ್ಲಾಕ್ದು ಕಾರ್ಯ ಎಲ್ಲವೂ. One of the most well-known periodic motion is that of
ಎ ಸಿಂಪಲ್ ಪೆಂಡುಲಮ್. ಅದರಲ್ಲಿ ಸಾಮಾನ್ಯವಾಗಿ ಅತ್ಯಂತ ಪರಿಚಿತವಾದಂತಹ ಪಿರಿಯಾಡಿಕ್ ಮೋಷನ್ ಅಂತ ಅಂದರೆ ಯಾವುದು, ಆವರ್ತಕ ಚಲನೆ ಅಂದರೆ ಅದು ಸಿಂಪಲ್ ಪೆಂಡುಲಮ್, ಸರಳ ಲೋಲಕ. ಪೆಂಡುಲಮ್ ಇಲ್ಲೇ ಇದೆ, ಅವಾಗೆಲ್ಲ ಇದೆಲ್ಲರ ಮನೆಯಲ್ಲೂ ಇರ್ತಾ ಇತ್ತು. ಪೆಂಡುಲಮ್ ಕ್ಲಾಕ್ ಅಂತಲೇ ಕರೀತಾರೆ, ವಾಲ್ ಕ್ಲಾಕ್. ಇದು ಇಲ್ಲಿ ಫೆಲ್ಲೋ ಕ್ಲಾಕ್ ಆಗ್ತಿದ್ದಂಗೆ ನಾವು ಎಷ್ಟೊತ್ತಿಗೆ ಇಟ್ಟಿರ್ತೀವಿ ಅಷ್ಟೊತ್ತಿಗೆ ಒಂಥರ ಟನ್ ಅಂತ ಸೌಂಡ್ ಬರುತ್ತೆ, ಈ ಥರ ಈ ಮೂವ್ ಆಗುತ್ತೆ, ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್, ಈ ಥರ. ಸಿಂಪಲ್ ಪೆಂಡುಲಮ್ ಅನ್ನೋದು ಒಂದು ಪಿರಿಯಾಡಿಕ್ ಮೋಷನ್ಗೆ ಒಂದು ಉತ್ತಮ ಉದಾಹರಣೆ. ಈ ಕ್ಲಾಕ್, ಇದು ಟೇಬಲ್ ಕ್ಲಾಕ್, ಅಲಾರಾಮ್ ಕ್ಲಾಕ್ ಅಂತಲೇ ಕರಿತೀವಿ. ಟೇಬಲ್ ಮೇಲೆ ಇರ್ತಕ್ಕಂಥ ಕ್ಲಾಕ್ ಅದು. ಇದು ನೋಡಿ ಡಿಜಿಟಲ್ ಕ್ಲಾಕ್ ಇದೆ, ಡಿಜಿಟಲ್ ಕ್ಲಾಕ್ ಇದೆ, ಡಿಜಿಟಲ್ ಗಡಿಯಾರ. ಇವೆಲ್ಲವೂ ಕ್ಲಾಕ್ಸ್. ಸಮ್ ಕಾಮನ್ ಕ್ಲಾಕ್ಸ್, ಸಾಮಾನ್ಯ ಗಡಿಯಾರಗಳು. ನೋಡಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಸಿಂಪಲ್ ಪೆಂಡುಲಮ್ ಇದೆ. ಸಿಂಪಲ್ ಪೆಂಡುಲಮ್ ಈ ರೀತಿ ಇರುತ್ತೆ, ಒಂದು ದಾರಕ್ಕೆ ಒಂದು ಗುಂಡು. ಇದು ಹೀಗೆ ಇಲ್ಲಿ ಥರ ಚಿತ್ರದಲ್ಲಿ ಕೊಟ್ಟಿರೋ ಹಾಗೆ ಇದು ಹೇಗೆ ವರ್ಕ್ ಆಗುತ್ತೆ, ಈ ಥರ ಹೀಗೆ ಕ್ಲಾಕ್ ಅಲ್ವಾ. ಪೆಂಡುಲಮ್ ಕ್ಲಾಕ್ ಈ ರೀತಿ ಲೆಫ್ಟ್ ಟು ರೈಟ್, ಈ ರೀತಿ ಡಿಫ್ರೆಂಟ್ ಪೊಸಿಷನ್ಸ್ ಆಫ್ ದ ಬಾಬ್ ಆಫ್ ಆನ್ ಆಸಿಲೇಟಿಂಗ್ ಸಿಂಪಲ್ ಪೆಂಡುಲಮ್ ಅಂದರೆ ಒಂದು ಆಂದೋಲನದಲ್ಲಿರ್ತಕ್ಕಂಥ ಸರಳ ಲೋಲಕ. ಸಿಂಪಲ್ ಪೆಂಡುಲಮ್ ಗುಂಡಿನ ವಿವಿಧ ಸ್ಥಾನಗಳು, ಎಲ್ಲೆಲ್ಲಿಗೆ ಹೋಗುತ್ತೆ, ಅದರ ಸ್ಟೇಜ್ ಎಲ್ಲಿಗೆ ಹೋಗುತ್ತೆ, ಅದ್ರ ಸ್ಥಾನ ಅಂತೇಳಿ ತೋರಿಸಿದ್ದಾರೆ. ಎ ಸಿಂಪಲ್ ಪೆಂಡುಲಮ್ ಕನ್ಸಿಸ್ಟ್ ಆಫ್ ಎ small metallic ball or a piece of stone suspended from a rigid stand by a thread. Figure 9.4. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿರೋ ಥರ ಇಲ್ಲಿ ಸಿಂಪಲ್ ಪೆಂಡುಲಮ್ ಅನ್ನೋದು ಏನೋ ಒಂದು ದಾರದಿಂದ ತೂಗುಬಿಟ್ಟಂತಹ ಒಂದು ಸಣ್ಣ ಲೋಹದ ಗುಂಡು ಅಥವಾ ಕಲ್ಲಿನ ತುಂಡು. ಇದು ಕಬ್ಬಿಣದ ಗುಂಡು ಥರದೆಲ್ಲರೂ ಮಾಡಿರ್ಬೋದು, ಕೆಲವೊಂದ್ಸಲ ಕಲ್ಲಿನಿಂದನೂ ಮಾಡಿರುವಂತಹ ಒಂದು ವಸ್ತು. ಸರಳ ಲೋಲಕ ಸಿಂಪಲ್ ಪೆಂಡುಲಮ್ ಅಂದರೆ ಒಂದು ದಾರದಿಂದ ದಾರದಿಂದ ಈ ರೀತಿ ದಾರ ಇರುತ್ತೆ, ದಾರದಿಂದ ತೂಗುಬಿಟ್ಟಂತಹ ಒಂದು ಕಬ್ಬಿಣದ ಗುಂಡನ್ನು ಹೊಂದಿರತಕ್ಕಂತಹ ಸಾಧನ. ದ ಮೆಟಾಲಿಕ್ ಬಾಲ್ ಈಸ್ ಕಾಲ್ಡ್ ದ ಬಾಬ್ ಆಫ್ ದ ಪೆಂಡುಲಮ್. ಆ ಲೋಹದ ಗುಂಡನ್ನು ಲೋಲಕದ ಗುಂಡು, ಬಾಬ್ ಅಂತೇಳಿ ಕರೀತಾರೆ. ಅದು ಮೆಟಾಲಿಕ್ ಚೆಂಡು ಥರ ಇದೆಯಲ್ಲ, ಬಾಲ್ ಥರ, ಇದನ್ನ ಬಾಬ್ ಅಂದರೆ ಲೋಹದ ಗುಂಡು ಅಂತೇಳಿ, ಬಾಬ್ ಅಂದರೆ ಗುಂಡು ಅಂತೇಳಿ ಕರೀತಾರೆ. ಈ ಚಿತ್ರದಲ್ಲಿ ನೆಕ್ಸ್ಟ್ ಫಿಗರ್ 9.4a ಶೋಸ್ ದ ಪೆಂಡುಲಮ್ ಅಟ್ ರೆಸ್ಟ್ ಇನ್ ಇಟ್ಸ್ ಮೀನ್ ಪೊಸಿಷನ್. ಅಂದರೆ ಇಲ್ಲಿ ಫಸ್ಟ್ ಪಿಕ್ಚರಲ್ಲಿ ರೆಸ್ಟಲ್ಲಿದೆ, ಇದು ನೀಟಾಗಿ ಎಲ್ಲೂ ಅಳ್ಳಾಡ್ತಾ ಇಲ್ಲ, ನೇರವಾಗಿ ಅಲ್ವಾ. ಈ ಮೊದಲನೇ ಚಿತ್ರದಲ್ಲಿ ಇದು ಈ ಪೆಂಡುಲಮ್ ಏನು ರೆಸ್ಟಲ್ಲಿ ಸುಮ್ಮನೆ ಇದೆ ಅಲ್ವಾ. ಪೆಂಡುಲಮ್ ಆ ಲೋಲಕ ಏನು ವಿಶ್ರಾಂತ ಸ್ಥಿತಿಯಲ್ಲಿರುವಂತಹ ಲೋಲಕವನ್ನು ತೋರಿಸಿದ್ದಾರೆ. ವೆನ್ ದ ಬಾಬ್ ಆಫ್ ದ ಪೆಂಡುಲಮ್ ಈಸ್ ರಿಲೀಸ್ಡ್ ಆಫ್ಟರ್ ಟೇಕಿಂಗ್ ಇಟ್ ಸ್ಲೈಟ್ಲಿ ಟು ಒನ್ ಸೈಡ್. ಅದೇ ರೀತಿ ಒಂದು ಬದಿಗೆ ಸ್ವಲ್ಪ ಸ್ವತಂತ್ರವಾಗಿ ಎಳೆದಂತೆ ಬಿಟ್ಟಾಗ ಅದು ಅತ್ತ ತೂಗಾಡ್ತಿರೋದನ್ನು ಬಿ ಚಿತ್ರದಲ್ಲಿ ತೋರಿಸಿದ್ದಾರೆ. ಅದನ್ನು ಸ್ವಲ್ಪ ಎಳೆದು ಬಿಟ್ಟರೆ ಹೇಗೆ ತೂಗುತ್ತೆ, ಈ ಕಡೆಗೆ ಹೋಗುತ್ತೆ ಮತ್ತು ಈ ಕಡೆಗೆ ಹೋಗುತ್ತೆ. ಅದನ್ನು ಈ ಚಿತ್ರದಲ್ಲಿ ಬಿ ಚಿತ್ರದಲ್ಲಿ ತೋರಿಸಿದ್ದಾರೆ. ಇಟ್ ಬಿಗಿನ್ಸ್ ಟು ಮೂವ್ ಟು ಆ್ಯಂಡ್ ಫ್ರೋ. 9.4 ದ ಟು ಆ್ಯಂಡ್ ಫ್ರೋ ಮೋಷನ್ ಆಫ್ ಎ ಸಿಂಪಲ್ ಪೆಂಡುಲಮ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಪಿರಿಯಾಡಿಕ್ ಆರ್ ಆಸಿಲೇಟರಿ ಮೋಷನ್. ಈ ರೀತಿ ತೂಗು ಬಿಟ್ಟಾದ ನಂತರ ಇದು ಈ ರೀತಿ ಅಲುಗಾಡುತ್ತಲ್ಲ, ರೈಟ್ ಲೆಫ್ಟ್ ರೈಟು, ಈ ರೀತಿ ತೂಗು ಬಿಟ್ಟಾಗ ಸರಳ ಲೋಕ ಅತ್ತ ಇತ್ತ ಚಲಿಸುತ್ತಾ ಆವರ್ತಕ ಅಥವಾ ಆಂದೋಲನ ಚಲನೆಯನ್ನು ಉಂಟು ಮಾಡುತ್ತೆ. ಆ ಆವರ್ತಕ ಪಿರಿಯಾಡಿಕ್ ಮೋಷನ್ಗೆ ಮತ್ತು ಆಸಿಲೇಟರಿ ಮೋಷನ್ಗೆ ಈ ಒಂದು ಸಿಂಪಲ್ ಪೆಂಡುಲಮ್ ಒಂದು ಸರಳ ಉದಾಹರಣೆ, ಒಂದು ಉತ್ತಮ ಉದಾಹರಣೆಯಾಗಿದೆ. ಗೊತ್ತಾಯ್ತಾ? ದ ಪೆಂಡುಲಮ್ ಈಸ್ ಸೆಡ್ ಟು ಹ್ಯಾವ್ ಕಂಪ್ಲೀಟೆಡ್ ಒನ್ ಆಸಿಲೇಷನ್ ವೆನ್ ಇಟ್ಸ್ ಬಾಬ್. ಏನು ಆ ಲೋಲಕದಗೊಂಡು ಒಂದು ಸಮಸ್ಥಿತಿಯ ಸ್ಥಾನದಿಂದ ಝೀರೋಯಿಂದ ಪ್ರಾರಂಭಿಸಿ ಸ್ಥಾನ ಎ ಮತ್ತು ಸ್ಥಾನ ಬಿ ವರೆಗೆ ಚಲಿಸಿ ಮತ್ತೆ 0 ಸ್ಥಾನಕ್ಕೆ ಹಿಂತಿರುಗಿದಾಗ ಅದು ಒಂದು ಆವರ್ತಕ ಚಲನೆ, ಒಂದು ಆಂದೋಲನ ಪೂರ್ಣವಾಯಿತು ಅಂತ ಅರ್ಥ. ದ ಪೆಂಡುಲಮ್ ಇಸ್ ಸೆಡ್ ಟು ಬಿ ಹ್ಯಾವ್ ಕಂಪ್ಲೀಟೆಡ್ ಒನ್ ಆಸಿಲೇಷನ್ ವೆನ್ ಇಟ್ಸ್ ಬಾಬ್
starting from its mean position 0 moves ಎಲ್ಲಿಂದ to A to B and back to 0. ಈಗ ಇಲ್ಲಿ ಒಂದು ಆಸಿಲೇಷನ್ ಅಂದರೆ ಒಂದು ಆಂದೋಲನ ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಮಧ್ಯ ಹೀಗಿದೆ. ಈಗ ಎಗೆ ಹೋಗಿ ಮತ್ತೆ ಬಿಗೆ ಹೋಗಿ ಮತ್ತೆ ಎಗೆ ಹೋಗಿ ಬಿಗೆ ಹೋಗಿ ಮತ್ತೆ ಬಂದು ಝೀರೋನಲ್ಲೇ ಯಾವಾಗ ನಿಂತ್ಕೊಳುತ್ತೋ ಅಂದರೆ ಒಂದು ಸಲ ಈಗ ಹೋಗಿ ಈಗ ಬಂದು ಮತ್ತೆ ಝೀರೋಗೆ ಬಂದರೆ ಎಗೆ ಹೋಗಿ ಬಿಗೆ ಹೋಗಿ ಮತ್ತೆ ಝೀರೋಗೆ ಬ್ಯಾಕ್ ಝೀರೋಗೆ ಬಂದರೆ ಅದು ಒಂದು ಆಂದೋಲನ ಅಂತೇಳಿ ಕರೆಯಲಾಗುತ್ತದೆ. ಗೊತ್ತಾಯ್ತಾ? ದ pendulum also completes one oscillation when its bob moves from one extreme position A to the other extreme position B and comes back to A. ಏನಾಗುತ್ತೆ ಇಲ್ಲಿ ಅಲ್ಲದೆ ಆ ಲೋಲಕದ ಗುಂಡು ಇರುತ್ತಲ್ಲ, ಒಂದು ತುದಿ ಎ ಇಂದ ಮತ್ತೊಂದು ತುದಿ ಬಿ ವರೆಗೆ ಚಲಿಸಿ ಮತ್ತು ಎಗೆ ಹಿಂತಿರುಗಿದಾಗಲೂ ಒಂದು ಆಂದೋಲನ ಪೂರ್ಣಗೊಳಿಸುತ್ತದೆ. ಈಗ ಏನು, ಈಗ ಮಧ್ಯದಲ್ಲಿ ಇಲ್ಲಿತ್ತು ಎಗೋ ಅಲ್ವಾ, ಝೀರೋನಲ್ಲಿ ಇತ್ತು, ಎಗೆ ಹೋಗಿ ಮತ್ತೆ ಅದು ರಿಟರ್ನ್ ಆಗಿ ಬಿಗೆ ಹೋಗಿ ಮತ್ತೆ ಬಿಯಿಂದ ಮತ್ತೆ ಎಗೆ ಹೋಗುತ್ತೆ. ಇದನ್ನು ಸಹ ನಾವು ಒಂದು ಆಂದೋಲನ, ಒಂದು ಆಸಿಲೇಷನ್ ಪೊಸಿಷನ್ ಅಂತೇಳಿ ಕರಿತೀವಿ. ದ ಟೈಮ್ ಟೇಕನ್ ಬೈ ದ ಪೆಂಡುಲಮ್ ಟು ಕಂಪ್ಲೀಟ್ ಒನ್ ಆಸಿಲೇಷನ್ ಈಸ್ ಕಾಲ್ಡ್ ಇಟ್ಸ್ ಟೈಮ್ ಪೀರಿಯಡ್. ಏನಂತೀವಿ? ಈ ರೀತಿ ಅದು ಲೋಲಕದ ಗುಂಡು ಒಂದು ಪೂರ್ಣ ಆಂದೋಲನ ಅಂದರೆ ಸಂಪೂರ್ಣ ಒಂದು ಆಂದೋಲನ, ಈಗ ಹೋಗಿ ಈಗ ಬಂದು ಮತ್ತೆ ಈಗ ಹೋಗುತ್ತಲ್ಲ, ಮಧ್ಯಕ್ಕೆ ಬರ್ಬೋದು ಅಥವಾ ಮತ್ತೆ ಹೇಗೆ ಹೋಗ್ಬೋದು. ಈ ರೀತಿ ಒಂದು ಆಂದೋಲನವನ್ನು ಪೂರ್ಣಗೊಳಿಸಲು ತೆಗೆದುಕೊಳ್ಳುತ್ತಲ್ಲ ಸಮಯ, ಎಷ್ಟು ಟೈಮ್ ತಗೊಳುತ್ತೆ ಅದನ್ನು ನಾವು ಟೈಮ್ ಪೀರಿಯಡ್ ಏನಂತ ಕರಿತೀವಿ? ಆವರ್ತನಾವಧಿ, ಟೈಮ್ ಪೀರಿಯಡ್, ಆವರ್ತನದ ಅವಧಿ ಅಂತೇಳಿ ಕರಿತೀವಿ, ಟೈಮ್ ಪೀರಿಯಡ್. ದ ಟೈಮ್ ಟೇಕನ್ ಬೈ ದ ಪೆಂಡುಲಮ್ ಟು ಕಂಪ್ಲೀಟ್ ಒನ್ ಆಸಿಲೇಷನ್. ಒಂದು ಆಸಿಲೇಷನ್ ಅಂದರೆ ಒಂದು ಆಂದೋಲನ ಅಂತ. ಒಂದು ಆಂದೋಲನ ಅಂದರೆ ರೆಸ್ಟಲ್ಲಿ ಇದ್ದಿದ್ದು ಎಗೆ ಹೋಗಿ ಬಿಗೆ ಹೋಗಿ ಮತ್ತು ಝೀರೋಗೆ ಬರ್ಬೋದು ಅಥವಾ ತೀರಾ ಎಗೆ ಹೋಗ್ಬೋದು. ಈ ರೀತಿ ಒಂದು ಸಲ ಒಂದು ಆಂದೋಲನವನ್ನು ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಸಮಯವನ್ನು ಆವರ್ತ ಅವಧಿ, ಟೈಮ್ ಪೀರಿಯಡ್ ಅಂತೇಳಿ ಕರಿತೀವಿ. ಆಯಿತಾ? ಆ್ಯಕ್ಟಿವಿಟಿ ಇನ್ನೊಂದು ಕೊಟ್ಟಿದ್ದಾರೆ 9.2, ಇದಕ್ಕೇ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಬಿಕಾಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ, ಡೈಲಿ ನಾ ಹಾಕ್ತಕ್ಕಂಥ ವೀಡಿಯೋಸು ನಿಮಗೆ ಈಸಿಯಾಗಿ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಆ್ಯಂಡ್ ಅವ್ರು ಕನ್ನಡ ಮೀಡಿಯಮಲ್ಲಿ, ಇಂಗ್ಲೀಷ್ ಮೀಡಿಯಮಲ್ಲಿ ಎಲ್ಲರಿಗೂ ಶೇರ್ ಮಾಡಿ. ಅವರು ಒಂದ್ಸಲ ಸೈನ್ಸನ್ನು ಕನ್ನಡದಲ್ಲಿ ಕೇಳಿದ್ರೆ ನಮ್ಮ ಮಾತೃಭಾಷೆ ತುಂಬ ಚೆನ್ನಾಗಿ ಅರ್ಥ ಆಗಿಬಿಟ್ರೆ ಈಸಿಯಾಗಿ ವರ್ಡ್ಸ್ನ ಅವರೇ ಅರೇಂಜ್ ಮಾಡಿಕೊಂಡು, ವರ್ಡ್ಸ್ನ ಅವರೇ ಅವ್ರಿಗೆ ಹೇಗೆ ಬೇಕಾಗೆ ಮಾಡಿಕೊಂಡು ಒಂದು ಮೀನಿಂಗ್ಫುಲ್ ಆನ್ಸರ್ನ ಅವರೇ ಮಾಡ್ಕೊಳ್ತಾರೆ. ಹಾಗಾಗಿ ಆ್ಯಂಡ್ ಟೆಕ್ಸ್ಟ್ ಬುಕ್ ಇನ್ಸೈಡಲ್ಲಿ ನಿಮ್ಗೆ ಹೆಚ್ಚಿಗೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಬೇಕು, ಇನ್ನೂ ಇನ್ಸೈಡ್ ಟೆಕ್ಸ್ಟ್ ಬುಕ್ಕಿಂದ ಮಾಡಿರೋದು ಅಂದರೆ ಸೈನ್ಸ್ ಕ್ವಶನ್ ಬ್ಯಾಂಕ್ ಅಂತ ಇನ್ನೊಂದು ಚಾನಲ್ ಇದೆ. ಅಲ್ಲಿ ಬರೀ ಈ ಒಂದು ಲೆಸನಿಗೆ ಸಂಬಂಧಪಟ್ಟಂಥ ಲೈನ್ ಟು ಲೈನ್ ಕ್ವಶನ್ ಆ್ಯಂಡ್ ಆನ್ಸರ್ಸೇ ಮಾಡಿದೆ. ಅಲ್ಲಿಗೆ ವಿಸಿಟ್ ಮಾಡಿ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಆದಷ್ಟು ಟೆಕ್ಸ್ಟ್ ಬುಕ್ನ 2 or 3 ಟೈಮು ಆಡಿಯೋನ ಕೇಳಿಕೊಂಡು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಇಂಪಾರ್ಟೆಂಟ್ ಮಾಡಿ ಅಂಡರ್ಲೈನ್ ಮಾಡ್ಕೊಳ್ಳಿ. ನಾನು ಕೊಡೋ ಅಂತಹ ಹೋಮ್ವರ್ಕ್ ಕ್ವಶನ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ? ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. How to measure the time in our ancestors, or how to notice the time in our ancestors. ಹೇಗೆ ನೋಟಿಸ್ ಮಾಡ್ತಾ ಇದ್ರು ನಮ್ಮ ಆನ್ಸಿಸ್ಟರ್ಸ್ ಅಂತ ಇಲ್ಲಿಂದ ಸಿಗುತ್ತೆ ನಿಮಗೆ. ಇಲ್ಲಿ ಮೋನು ಅದೇ ಹೌ ಟು ನೋಟಿಸ್ಡ್ ಮಂತ್ ಆ್ಯಂಡ್ ಎ ಇಯರ್ ಇನ್ ಅವರ್ ಆನ್ಸಿಸ್ಟರ್ಸ್, ಅದನ್ನು ಅಷ್ಟೇ ಮಂತ್ನ ಹೇಗೆ ಮಾಡ್ತಿದ್ರು ಅಂತ ಅದನ್ನು ಬರೀರಿ. ಹೌ ಟು ಅವರ್ ಆನ್ಸಿಸ್ಟರ್ಸ್ ಆರ್ ಎಲ್ಡರ್ಸ್ ನೋಟಿಸ್ಡ್ ಎ ಡೇನ ಹೇಗೆ ಐಡೆಂಟಿಫೈ ಮಾಡ್ತಿದ್ರು ಅದನ್ನು ಬರೀರಿ. ಆ್ಯಂಡ್ ಎ ಮಂತ್ ಆ್ಯಂಡ್ ಎ ಇಯರ್ ಮೂರನ್ನು ಬರೀರಿ. ವಾಟ್ ಆರ್ ದ
common measuring devices, time measuring devices. What are the common time measuring devices? ಸಾಮಾನ್ಯ ಬಳಸ್ತಕ್ಕಂತಹ ಸಮಯವನ್ನು ಅಳೆಯತಕ್ಕಂತಹ ಸಾಧನ ಯಾವುದು ಅಂತ ಅದು ಗೊತ್ತಾಗುತ್ತೆ ನಿಮಗೆ. Example of periodic motion. Examples of periodic motion. Write an example of periodic motion. One example ಬರೀರಿ. And name some common clocks. ಈ ನೇಮ್ಸ್ ಬರೀರಿ, ಮೂರದು ಸಾಮಾನ್ಯ ಗಡಿಯಾರದ ಹೆಸರುಗಳು. ಅದೇ ರೀತಿ ವಾಟ್ ಈಸ್ ಬಾಬ್, ಬಾಬ್ ಅಂದರೆ ಏನು? Explain how the simple pendulum work. एक simple pendulum work आಗುತ್ತೆ. And define oscillation. Oscillation ಅಂದರೆ ಏನು? ಅದೇ ರೀತಿ ವಾಟ್ ಈಸ್ ಟೈಮ್ ಪೀರಿಯಡ್, ಟೈಮ್ ಪೀರಿಯಡ್ ಅಂದರೆ ಇದಿಷ್ಟು ವಿತಿನ್ ಹೋಮ್ವರ್ಕ್ ಕ್ವಶನ್ಸು. ನೀವೇ ಆನ್ಸರ್ ಮಾಡಿ ಟ್ರೈ ಮಾಡಿ. ಆ್ಯಂಡ್ ಪ್ಲೇಲಿಸ್ಟ್ನ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ವಿಡಿಯೋ ನಿಮಗೆ ಎಕ್ಸ್ಪ್ಲನೇಷನ್ ಆ್ಯಂಡ್ ನೋಟ್ಸು ಸಹ ಸಿಗುತ್ತೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.